ಪೇಡೆ ನಗರಿ ಧಾರವಾಡದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಯಾಗಿದೆ. ಗೋರಕ್ಷಣೆಗೆ ಹೋದಂತಹ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಿರುವಂತಹ ಹಲ್ಲೆಯ ಆರೋಪ, ಇಬ್ಬರು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಯಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಧಾರವಾಡದಲ್ಲಿ ಹಿಂದೂ ಕಾರ್ಯಕರ್ತರಿಂದ ಇದೇ ವಿಚಾರಕ್ಕೆ ಮುತ್ತಿಗೆಗೆ ಯತ್ನ ಕೂಡ ಆಗಿದೆ. ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಮತ್ತು ಪ್ರತಿಭಟನಾಕಾರರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದ ಕೂಡ ಆಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಭೇಟಿಯನ್ನು ಕೊಟ್ಟಿದ್ರು. ಪರಿಸ್ಥಿತಿಯನ್ನು ಶಾಂತಗೊಳಿಸಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೇಹಾ ಹತ್ಯೆಯ ನಂತರ ಹುಬ್ಬಳ್ಳಿ ಧಾರವಾಡ ಉದ್ವಿಗ್ನಗೊಂಡಿತ್ತು. ಈಗಷ್ಟೇ ಶಾಂತಿಯತ್ತ ಅದು ಮರಳುತ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಗೋರಕ್ಷಕರ ಮೇಲಾದಂತಹ ಅಟ್ಯಾಕ್ ಈಗ ಮತ್ತೆ ಪರಿಸ್ಥಿತಿಯನ್ನು ಸ್ವಲ್ಪ ಬಿಗಡಾಯಿಸುವಂತೆ ಮಾಡಿದೆ. ಇದೇ ವಿಚಾರಕ್ಕೆ ಪೊಲೀಸರು ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗಿರುವಂಥದ್ದು. ಇವತ್ತು ಸಂಜೆ ಅರೌಂಡ್ 6 o'clock ಸುಮಾರಿಗೆ ಒಂದು ಕ್ಯಾಟಲ್ ವಿಷಯವಾಗಿ ಎರಡು ಕೋಮಿನ ಜನರಿಗೆ ಒಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರು ಈಗಾಗಲೇ ರೈಟಿಂಗ್ ಕೇಸು ವಿತ್ ಅಟೆಂಪ್ಟ್ ಟು ಮರ್ಡರ್ ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು FIR ತಗೊಂಡಿದ್ದೀವಿ. ಈಗ FIR ತಗೊಂಡು ಮುಂದಿನ ಕಾನೂನು ಕ್ರಮ ಏನಿದೆ ಅದರ ಪ್ರಕಾರ ಕ್ರಮ ವಹಿಸ್ತೀವಿ. ಅವರು ಈಗ ಸದ್ಯ ಕಂಪ್ಲೇಂಟ್ ಕೊಟ್ಟಿರೋರು ಇಬ್ಬರು ಮತ್ತು ಅವರ ಜೊತೆಗೆ ಇನ್ನ ಒಂದು 10 ಜನ ಇದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು FIR ದಾಖಲಿಸ್ಕೊತಾ ಇದೀವಿ. ಇಬ್ಬರ ಮೇಲೆ ಇವತ್ತು ನಮ್ಮ ಧಾರವಾಡದ ಶಾಂತ ಅಂತ ಏನ್ ಹೆಸರಿತ್ತು, ನಮ್ಮ ಧಾರವಾಡದಲ್ಲಿ ಇವತ್ತು ಇನ್ನೊಂದು ದುರ್ಘಟನೆ ಆಗಿದೆ. ಅದೇನಂತಂದ್ರ ಈ ಹಸುಗಳನ್ನ ಬಕ್ರೀದ್ ಸಮಯದಲ್ಲಿ ಒಯ್ದೇನ್ ಕಡಿಬೇಕಂತ ಮಾಡಿದ್ರು. ಆ ಹಸುಗಳ ವಯಸ್ಸು ಇಷ್ಟು ಮುದುಕರಾದ ಮಾತ್ರ ಅವನು ಒಯ್ಬಹುದು ಅಂತ ಒಯ್ಯಕ್ಕ ಕಾನೂನಿನ ಪ್ರಕಾರ ಅವಕಾಶ ಇದೆ. ಆದ್ರೆ ಚಿಕ್ಕ ವಯಸ್ಸಿನ ಹಸುಗಳನ್ನ ಒಯ್ತಾ ಇದಾರೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ಮಾಡಿದಂತ ಹುಡುಗನ ಮೇಲೆ ಒಬ್ಬ ಪ್ರಾಣಿ ಪ್ರಿಯ ಸೋಮಶೇಖರ್ ಚನ್ಶೆಟ್ಟಿ ಅವ ಇವತ್ತು ನಮ್ಮ ಧಾರವಾಡದಲ್ಲಿ ಒಂದು ನಾಯಿ ಆಗ್ಲಿ ಬೆಕ್ಕಾಗ್ಲಿ ಅಥವಾ